ಅರುಂಧತಿ. ಅರುಂಧತಿ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ರೆ ಆರ್ಯ ಒಂದ್ ಕಡೆ ನಿಂತಿದ್ದ. ಅವನ್ ಗುಹೆಲಿದ್ದಿದ್ ರೂಪಕ್ಕೂ ಇಲ್ಲಿರೋ ರೀತಿಗೂ ಸಂಬಂಧನೇ ಇರ್ಲಿಲ್ಲ. ಅಲ್ಲಿ ಉದ್ದವಾದ ಕೂದಲು ಬಿಟ್ಕೊಂಡು ಹರಿದ ಬಟ್ಟೆ ಹಾಕೊಂಡಿದ್ರೆ ಇಲ್ಲಿ ಸೈನಿಕನ್ ತರ ಬಟ್ಟೆ ಧರಿಸಿದ್ದ. ಅವನ್ ಕಣ್ಗಳ್ ಮಾತ್ರ ಅವನೇ ಇವನು ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು. ಅವನು ದೇವ್ರು ತುಂಬಾ ಸಮಯ ತಗೊಂಡು ಕೆತ್ತಿರೋ ಒಂದೊಳ್ಳೆ ಪ್ರತಿಮೆ ತರ ಇದ್ದ. ಒಂದೊಂದ್ ಹೆಜ್ಜೆ ಇಡ್ತಾ ನಿಧಾನಕ್ಕೆ ಆರ್ಯ ಅರುಂಧತಿ ಹತ್ರ ಬಂದು ಅಲ್ಲೇ ಪಕ್ಕದಲ್ಲಿದ್ದಿದ್ ಕುರ್ಚಿನ ಎಳ್ದು ಕೂತ್ಕೊಂಡ. ಅರುಂಧತಿ ಅವನನ್ನೇ ಅದೇ ಕಣ್ಣುಗಳನ್ನೇ ನೋಡ್ತಾ ಇದ್ಲು. ಅಷ್ಟ್ರಲ್ಲಿ ಅವನ ಕಣ್ಗಳು ನೀಲಿ ಆಯ್ತು. ಆಗ ಅರುಂಧತಿಗೆ ಶಾಕ್ ಆಯ್ತು. ಇವನ್ನೇ ನಾನ್ ಗುಹೆಲ್ ನೋಡಿದ್ದು ಅಂತ ಅವಳಿಗೆ ಗ್ಯಾರಂಟಿ ಆಯ್ತು. ಅರುಂಧತಿ ಏನೋ ಮಾತಾಡ್ಬೇಕು, ಅಷ್ಟ್ರಲ್ಲಿ ನಾನ್ ನಿನ್ ಋಣ ತೀರಿಸ್ತಾ ಇದ್ದೀನಿ ಅಷ್ಟೆ ಅಂತ ಆರ್ಯ ಶಾಂತವಾಗಿ ಹೇಳ್ದ. ಅರುಂಧತಿ ಕೋಪದಿಂದ, ನೀನ್ ಏನ್ ಮಾಡ್ತಿದ್ಯಾ ಇಲ್ಲಿ? ಯಾರ್ ನೀನು? ನಂಗೊತ್ತು ನೀನ್ ಆರ್ಯ ಅಲ್ಲ ಅಂತ. ಇಲ್ಲಿಗೇನಕ್ ಬಂದಿದ್ಯಾ? ಮತ್ತೆ ತಾತ ಏನಕ್ಕೆ ನಿನ್ನ ಆರ್ಯ ಸೂರ್ಯವಂಶಿ ಅಂತ ಹೇಳ್ತಿದ್ದಾರೆ? ನಂಗೊತ್ತು ನೀನ್ ನಮ್ ವಂಶದವನಲ್ಲ. ನಿಜ ಹೇಳು, ನೀನಿಲ್ ಏನಕ್ ಬಂದಿದ್ಯಾ ಅಂತ ಅರುಂಧತಿ ಕೋಪದಲ್ಲಿ ಕೇಳಿದ್ಲು. ಅರುಂಧತಿ ಮಾತ್ ಕೇಳಿ ಆರ್ಯ ಏನೂ ಉತ್ತರ ಕೊಡದೆ ಸುಮ್ನೆ ನಕ್ಕ. ಅವನು ಏನೂ ಉತ್ತರ ಕೊಡದೇ ಇರೋದ್ ನೋಡಿ ಅರುಂಧತಿ ಇನ್ನೂ ಕೋಪದಲ್ಲಿ, ನೀನೇನ್ ನನ್ ಋಣ ತೀರ್ಸೋ ಅವಶ್ಯಕತೆ ಇಲ್ಲ ಅಂದ್ಲು. ನಾನ್ ಯಾರ್ ಮಾತು ಕೇಳೋನಲ್ಲ ಅಂತ ಆರ್ಯ ಮುಗುಳ್ನಕ್ಕ. ಅರುಂಧತಿಗ್ಯಾಕೋ ಆರ್ಯ ಸಾಮಾನ್ಯ ಅಂದವನ್ ಅಲ್ವೇ ಅಲ್ಲ. ತನ್ ತಾತ ಎಷ್ಟ್ ಬುದ್ಧಿವಂತ, ಶಕ್ತಿವಂತ, ಅಂತಹ ತಾತನ್ನೇ ಇವನು ತನ್ನ ವಂಶದವನು ಅಂತ ಒಪ್ಪಿಸ್ಕೊಂಡಿದ್ದಾನೆ ಅಂದ್ರೆ ಇವನ್ ಏನೋ ಮಾಡಿರ್ಲೇಬೇಕು ಅನ್ಕೊಂಡ್ಲು. ಆರ್ಯನ್ನೇ ಇನ್ನಷ್ಟು ಕೋಪದಲ್ಲಿ ನೋಡ್ತಾ, ಯಾರ್ ನೀನು? ಇಲ್ಲಿ ಏನಕ್ ಬಂದಿದ್ಯಾ? ಗಾಂಧಾರ ರಾಜ್ಯದ ಜನರಿಗೆ ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ತಾತ ಏನಕ್ಕೆ ನಿನ್ನ ದೂರದ ಸಂಬಂಧಿ ಅಂತ ಹೇಳ್ತಾ ಇದ್ದಾರೆ? ನೀನ್ ನಂಗ್ ಅತ್ತೆ ಮಗ ಆಗಿರೋಕೆ ಸಾಧ್ಯನೇ ಇಲ್ಲ. ನಂಗೊತ್ತು ನೀನೇನೋ ಮಾಡಿದ್ಯಾ ಅಂತ. ತಾತ ನಿನ್ ಬಗ್ಗೆ ಹೇಳ್ತಿರುವಾಗ ನಿನ್ ಕಣ್ಗಳು ಕಪ್ಪಾಗಿದ್ವು, ಆದ್ರೆ ನೀನ್ ನನ್ನ ಹತ್ರ ಬರ್ತಿದ್ ಹಾಗೆ ನೀಲಿ ಆಗಿದೆ. ನಿಜವಾಗ್ಲೂ ಹೇಳು, ನೀನ್ ಯಾರು? ನಿಜವಾಗ್ಲೂ ನೀನ್ ಮನುಷ್ಯನಾ ಅಥವಾ ಅಂತ ಕೋಪದಲ್ಲಿ ಅರುಂಧತಿ ಪ್ರಶ್ನೆಗಳ್ ಮೇಲ್ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿದ್ಲು. ಅವಳ ಮನ್ಸಲ್ಲಿ ನೂರಾರು ಪ್ರಶ್ನೆಗಳು ಹುಟ್ತಾ ಇದ್ವು. ಈಗಿನ್ನು ಅವಳು ತಾನು ತಪಸ್ಯ ಅಲ್ಲ, ನಾನಿರೋದು ಅರುಂಧತಿ ದೇಹದಲ್ಲಿ, ಈ ಮನೆಯವರೆಲ್ಲ ತನ್ನೋರು ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ಲು. ಅಂಥದ್ರಲ್ಲಿ ಇವನ್ಯಾರೋ ಹೊರಗಿನೋನ್ ಬಂದು ತನ್ನ ನಿಜವಾದ ಐಡೆಂಟಿಟಿನ ಮುಚ್ಚಿಟ್ಟು ಮೋಸ ಮಾಡೋದಕ್ಕೆ ನೋಡ್ತಿದ್ದಾನೆ ಅಂತ ಅರುಂಧತಿ ತನ್ನ ಮನೆಯವ್ರ ಮೇಲೆ ಪ್ರೊಟೆಕ್ಟಿವ್ ಆಗಿ ಫೀಲ್ ಆದ್ಲು. ಆಗ ಆರ್ಯ, ನನ್ನ ಹೆಸರು ಪಾರ್ಥಸೇನ, ಆದ್ರೆ ನೀನನ್ನ ಆರ್ಯ ಅಂತಾನೆ ಕರಿಬೇಕು. ನಾನಿಲ್ಲಿ ಬಂದಿರೋದು ಒಂದು ಉದ್ದೇಶಕ್ಕೆ, ಆದ್ರೆ ನಾನದ್ನ ಹೇಳಕ್ಕಾಗಲ್ಲ. ನಾನಿಲ್ಲಿರೋ ಜನರಿಗೆ ಯಾವ ತೊಂದ್ರೆನೂ ಮಾಡಲ್ಲ. ಇಲ್ಲಿರೋ ಜನರೆಲ್ಲ ನನ್ನ ಸುಧಾಂಶು ಸೂರ್ಯವಂಶಿ ಮೊಮ್ಮಗ, ಅಂದ್ರೆ ನಿನ್ನ ಅತ್ತೆ ಮಗ ಅಂತ ತಿಳ್ಕೊಂಡಿದ್ದಾರೆ. ಅದೇನ್ ತುಂಬಾ ದೊಡ್ಡ ವಿಷಯ ಅಲ್ಲ, ಯಾಕಂದ್ರೆ ನಾನು ಎಲ್ರ ಮೇಲೂ ಸಂಮೋಹಿನಿ ವಿದ್ಯೆ ಪ್ರಯೋಗ ಮಾಡಿದ್ದೀನಿ. ಅಂದ್ರೆ ನಾನ್ ನೀಲಿ ಕಣ್ಣಲ್ಲಿ ಕಣ್ಣಿಟ್ರೆ ಸಾಕು, ಎಲ್ರೂ ನನ್ನ ಹಿಡ್ತಕ್ಕೆ ಒಳಗಾಗ್ತಾರೆ. ಆಗ ಅವ್ರ ತಲೆಲಿ ನಾನು ನನ್ನ ಬಗ್ಗೆ ವಿಷಯನ ತುಂಬಿಸ್ತೀನಿ ಅಷ್ಟೆ. ಆದ್ರೆ ನಾನು ಇದರಿಂದ ಯಾವ ಲಾಭನೂ ತಗೋತಾ ಇಲ್ಲ. ಗಾಂಧಾರ ರಾಜ್ಯದಲ್ಲಿ ನಾನಿರೋಷ್ಟು ದಿನ ಆರ್ಯ ಆಗಿ ಇರ್ತೀನಿ, ಅದು ಸೂರ್ಯವಂಶಿ ಭವನದಲ್ಲೇ ಇರ್ತೀನಿ. ಅದ್ರ ಬಗ್ಗೆ ನೀನೇನ್ ಚಿಂತೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನ್ ಇಲ್ಲಿಗೆ ಬಂದಿರೋ ಉದ್ದೇಶ ಏನು ಅನ್ನೋದನ್ನ ಸಮಯ ಬಂದಾಗ ನಾನಿಂಗ್ ಖಂಡಿತ ಹೇಳ್ತೀನಿ. ನಾನೇ ಹೇಳೋವರೆಗೂ ನೀನ್ ನನ್ನ ಬಗ್ಗೆ ತಿಳ್ಕೊಳ್ಳೋ ಯಾವ ಪ್ರಯತ್ನನೂ ಮಾಡಬೇಡ. ಮಾಡಿದ್ರೂ ಅದರಿಂದ ಯಾವ ಪ್ರಯೋಜನನೂ ಇಲ್ಲ ಅಂತ ಆರ್ಯ ತುಟಿ ಅಂಚಲೆ ನಕ್ಕ. ಅವನ್ ನಗು ಬಹಳ ಮೋಹಕವಾಗಿತ್ತು. ಆರ್ಯನ್ ಮಾತ್ ಕೇಳಿ ಅರುಂಧತಿಗೆ ಅವನ್ ಮೇಲಿದ್ದ ಸಂಶಯ ಇನ್ನಷ್ಟು ಹೆಚ್ಚಾಯ್ತು. ಹೇಗಾದ್ರೂ ಮಾಡಿ ಈ ಪಾರ್ಥ ಅಲಿಯಾಸ್ ಆರ್ಯನ್ ಬಗ್ಗೆ ತಿಳ್ಕೊಂಡೇ ತಿಳ್ಕೊತೀನಿ ಅಂತ ಮಿಂಚು ಹತ್ರ ಮೆತ್ತಗೆ ಹೇಳೋಕ್ ಶುರು ಮಾಡಿದ್ಲು. ಈ ಹುಡ್ಗ ನನ್ನ ಒಡ್ತಿನ ಕಾಪಾಡಿದ್ದು ನಿಜ, ಆದ್ರೆ ಇವನು ಬರೀ ಕಣ್ಣೋಟದಲ್ಲೇ ಜನರ ನೆನಪುಗಳನ್ನ ಬದಲಾಯಿಸ್ತಾನೆ ಅಂದ್ರೆ ಇವನು ತುಂಬಾ ಅಪಾಯಕಾರಿ ಇದ್ದಾನೆ ಅಂತ ಮಿಂಚು ಯೋಚಿಸೋಕೆ ಶುರು ಮಾಡ್ತು. ಅರುಂಧತಿ ಪಕ್ಕದಲ್ಲಿರೋ ಮಿಂಚುನ ನೋಡಿ ಆರ್ಯ, ಇದು ನಿನ್ ಸಾಲಭಂಜಿಕ ಶಕ್ತಿನಾ ಅಂತ ಕೇಳ್ದ. ಅಂದ್ರೆ ಮಿಂಚು ಅವನ್ಗೆ ಕಾಣಿಸ್ತಿದೆ, ನಾವಿಬ್ರು ಮಾತಾಡಿದ್ದು ಇವನ್ಗೆ ಗೊತ್ತಾಗ್ತಿದೆ ಅಂತ ತಿಳಿದು ಅರುಂಧತಿ ಮತ್ತೆ ಮಿಂಚು ಇಬ್ರಿಗೂ ತುಂಬಾ ಶಾಕ್ ಆಯ್ತು. ಆಗ ಅರುಂಧತಿ, ಅದೆಲ್ಲ ನಿಂಗ್ಯಾಕೆ? ಅತ್ತೆ ಮಗ ಅಂತ ನಂಗ್ ತುಂಬಾ ಹತ್ರ ಆಗೋಕ್ ಪ್ರಯತ್ನ ಮಾಡ್ತಿದ್ಯಾ? ನೀನ್ ನಿನ್ ಸಂಮೋಹಿನಿ ವಿದ್ಯೆಯಿಂದ ಎಲ್ರನ್ನೂ ನಿನ್ ವಶಕ್ ತಗೋಬೋದು,
ಆದ್ರೆ ನನ್ನನ್ನಲ್ಲ. ನಿನ್ ನೀಲಿ ಕಣ್ಗಳ್ನ ನೋಡಿನೂ ನೀನ್ ನಿಜವಾಗ್ಲೂ ಯಾರು ಅನ್ನೋದ್ನ ನಾನ್ ಗುರ್ತು ಹಿಡಿತೀನಿ. ನಂಗೇ ಎಲ್ಲ ಬರುತ್ತೆ, ನಂಗೇ ಎಲ್ಲ ಗೊತ್ತು ಅನ್ನೋ ಥರ ಬೀಗ್ಬೇಡ. ನೀನ್ ಮೊಮ್ಮಗ ಅಂತ ತಾತನ್ನ ನಂಬಿಸ್ಬೋದು, ಆದ್ರೆ ನನ್ನನ್ನ ನಂಬ್ಸಕ್ಕಾಗಲ್ಲ. ನಿಂದ್ ಎಷ್ಟಿದ್ಯೋ ಅಷ್ಟನ್ ನೀನ್ ನೋಡ್ಕೊ, ನನ್ ವಿಷಯದಲ್ಲಿ ತಲೆ ಹಾಕ್ಬೇಡ ಅಂತ ಒರಟಾಗಿ ಅರುಂಧತಿ ಹೇಳಿದ್ಲು. ಅರುಂಧತಿ ಮಾತ್ ಕೇಳಿ ಆರ್ಯ ಬೇಜಾರಾದವ್ ಥರ ನಟಿಸ್ತಾ, ನನ್ ಬಗ್ಗೆ ನೀನ್ ಇಷ್ಟೊಂದ್ ನಿರ್ದಯ ಆಗ್ಬೇಡ. ನಾನ್ ನಿನ್ ಅತ್ತೆ ಮಗ ತಾನೇ. ನಾನ್ ಬಂದಿರೋದು ನನ್ ಕಾರ್ಯ ಸಾಧನೆಗೆ. ಅದಾದ್ಮೇಲೆ ಒಂದ್ ನಿಮಿಷ ಕೂಡ ನಾನಿಲ್ಲಿರಲ್ಲ. ಆದ್ರೆ ನನ್ ಕೆಲ್ಸಕ್ಕೆ ನೀನ್ ಅಡ್ಡ ಬಂದ್ರೆ ನೀನ್ ನಿಜವಾಗ್ಲೂ ಅರುಂಧತಿ ಅಲ್ಲ, ತಪಸ್ಯ ಅಂತ ನಾನ್ ಎಲ್ರಿಗೂ ಹೇಳ್ಬೇಕಾಗತ್ತೆ. ಈ ವಿಷಯ ಗೊತ್ತಾದ್ರೆ ಮನೆಯವರೆಲ್ಲ ಎಷ್ಟು ದುಃಖ ಪಡ್ಬೋದು ಅಂತ ನೀನೇ ಯೋಚನೆ ಮಾಡು. ನಿನ್ ಪಾಡಿಗೆ ನೀನ್ ನಿನ್ ಕೆಲ್ಸ ಮಾಡು, ನನ್ ಪಾಡಿಗೆ ನಾನ್ ನನ್ ಕೆಲ್ಸ ಮುಗಿಸ್ಕೊಂಡು ಹೊರ್ಟೋಗ್ತೀನಿ. ಆಯ್ತಾ ಅತ್ತೆ ಮಗಳೇ ಅಂತ ವ್ಯಂಗ್ಯವಾಗಿ ಅರುಂಧತಿ ಹತ್ರ ಹೇಳ್ದ. ಅರುಂಧತಿ ಸಿಟ್ನಲ್ಲಿ, ನೀನ್ ನನ್ ಹೆದರಿಸ್ತಾ ಇದ್ಯಾ ಅಂತ ಕೇಳಿದ್ಲು. ಅರುಂಧತಿಗೆ ಅವನ್ ಹೇಳಿದ್ ಕೇಳಿ ಸಿಟ್ಟು ಬಂದ್ರೂನು ಅವನ್ ಹೇಳ್ತಿರೋ ಮಾತ್ ನಿಜ ಅನಿಸ್ತು. ಅರುಂಧತಿ ದೇಹದಲ್ಲಿರೋದು ಅವಳ ಆತ್ಮ ಅಲ್ಲ, ಬೇರೆ ಯಾರದ್ದೋ ಆತ್ಮ ಅಂತ ಗೊತ್ತಾದ್ರೆ ಸೂರ್ಯವಂಶಿ ಕುಟುಂಬಕ್ಕೆ ಎಷ್ಟು ನೋವಾಗ್ಬೋದು ಅನ್ನೋದು ಅವಳಿಗೆ ಅರಿವಾಯ್ತು. ಅದಕ್ಕೆ ಆರ್ಯ, ಇಲ್ಲಪ್ಪ, ಇದ್ ನಂದೊಂದ್ ಚಿಕ್ಕ ಬೇಡಿಕೆ ಅಷ್ಟೆ. ನಾನ್ ಈ ಸಮಯದಲ್ಲಿ ಬೇರೆ ಎಲ್ಲೂ ಹೋಗಕ್ಕಾಗಲ್ಲ. ನನ್ ಕೆಲ್ಸ ಮುಗಿದ್ಮೇಲೆ ಹೊರಟೋಗ್ತೀನಿ, ಯಾರ್ಗೂ ತೊಂದ್ರೆ ಕೊಡಲ್ಲ ಅಂತ ಹೇಳಿದ್ನಲ್ಲ. ಅದ್ರಲ್ಲೂ ಸೂರ್ಯವಂಶಿ ಭವನದವ್ರಿಗಂತೂ ಏನೂ ಅಂದ್ರೆ ಏನೂ ತೊಂದ್ರೆ ಮಾಡಲ್ಲ. ನಿಮ್ನೆಲ್ಲ ರಕ್ಷಿಸೋ ಹೊಣೆ ನಂದು. ನಾನ್ ಮಾತ್ ಕೊಡ್ತೀನಿ, ನಾನ್ ಯಾವಾಗ್ಲೂ ನಿಮ್ ರಕ್ಷಣೆ ಮಾಡ್ತೀನಿ. ಹೋಗೋ ಮುಂಚೆ ನೀನ್ ಮಾಡಿರೋ ಉಪಕಾರಕ್ಕೆ ನಾನು ನಿನ್ ಋಣ ತೀರ್ಸೇ ಹೋಗ್ತೀನಿ. ಹಾಗಂತ ನಾನ್ ನಿಂಗ್ ಭಾಷೆ ಕೊಡ್ತಿದ್ದೀನಿ ಅಂತ ಅವನ್ ಕೈನ ಮುಂದೆ ಚಾಚ್ದ. ನೀನ್ ಹೇಳ್ತಿರೋದೆಲ್ಲ ನಿಜ ಅಂತ ನಾನ್ ಹೇಗ್ ನಂಬ್ಲಿ? ನೀನಿಲ್ ಯಾರಿಗೂ ತೊಂದ್ರೆ ಮಾಡಲ್ಲ ಅಂತ, ಯಾರನ್ನೂ ಸಾಯಿಸಲ್ಲ ಅಂತ ಹೇಳ್ತಿದ್ಯಾ. ಆದ್ರೂ ನಂಗ್ಯಾಕೋ ನಿನ್ ಮಾತಿದ್ಮೇಲೆ ನಂಬಿಕೆ ಬರ್ತಿಲ್ಲ ಅಂತ ಅರುಂಧತಿ ಕೋಪದಿಂದ ಹೇಳಿದ್ಲು. ಅದಕ್ಕೆ ಆರ್ಯ ಅರುಂಧತಿ ಕೈನ ತಾನೇ ಮುಟ್ಟಿ ಭಾಷೆ ಕೊಟ್ಟು, ನಾನ್ ಒಂದ್ಸತಿ ಹೇಳಿದ್ಮೇಲೆ ಆಯ್ತು, ನಂಬೋದು ಬಿಡೋದು ನಿಂಗ್ ಬಿಟ್ಟಿದ್ದು. ಆದ್ರೆ ನನ್ ದಾರಿಗೆ ನೀನ್ ಅಡ್ಡ ಬರೋಕೆ ಪ್ರಯತ್ನ ಪಟ್ರೆ ಅದ್ರ ಪರಿಣಾಮ ಮಾತ್ರ ನೀನ್ ಊಹಿಸ್ಕೊಳ್ದೇ ಇರೋದಕ್ಕಿಂತನೂ ಭಯಂಕರವಾಗಿರುತ್ತೆ, ನೆನ್ಪಿಟ್ಕೊ ಅಂತ ಹೇಳ್ದ. ಅರುಂಧತಿ ತನ್ನ ಕೈನ ಎಳ್ಕೊಂಡು ಅವನ್ ಮಾತ್ನ ಇಗ್ನೋರ್ ಮಾಡೋ ಥರ ಅವಳ ಹಾಸಿಗೆಯ ಇನ್ನೊಂದ್ ಕಡೆ ತಿರುಗಿ ಮಲ್ಕೊಂಡ್ಲು. ಮಿಂಚು ಅವಳ ಪಕ್ಕ ಹೋಗಿ ಕೂತ್ಕೊಂಡು, ಯಪ್ಪಾ, ಇವನಷ್ಟು ಭಯಂಕರವಾದ ವ್ಯಕ್ತಿನ ನಾನ್ ನನ್ ಲೈಫಲ್ಲೇ ನೋಡಿರ್ಲಿಲ್ಲ ಅಂತು. ಆರ್ಯಂಗೆ ಅರುಂಧತಿ ಏನೂ ಮಾತಾಡದೆ ಇರೋದ್ ನೋಡಿ ಸ್ವಲ್ಪ ಖುಷಿ ಆಯ್ತು. ಅಂದ್ರೆ ಇವಳು ನಾನ್ ಹೇಳಿದಕ್ಕೆ ಒಪ್ಕೊಂಡಿರ್ಬೋದು ಅನ್ಕೊಂಡ. ಅವನ್ಗೆ ಅರುಂಧತಿನ ಒಂದ್ಸತಿ ತಬ್ಕೋಬೇಕು ಅನ್ಸ್ತಿತ್ತು. ಫಸ್ಟ್ ಟೈಮ್ ಅವಳನ್ನ ಎತ್ಕೊಂಡಾಗ ಅವಳ ದೇಹ ತಣ್ಣಗಿದ್ರು ಆರ್ಯಂಗೆ ಅದು ಹಿತ ಅನ್ಸಿತ್ತು. ಅರುಂಧತಿ ನೋಡೋಕೆ ತುಂಬಾ ಸುಂದರವಾಗಿದ್ಲು. ಅವಳು ಹಠಮಾರಿ ಅನ್ನೋದೊಂದು ಬಿಟ್ರೆ ರೂಪದಲ್ಲಿ ಅವಳನ್ನ ಮೀಡ್ಸೋರು ಯಾರೂ ಇರ್ಲಿಲ್ಲ. ಅವಳು ಆರ್ಯಂಗೆ ಅವನ್ ಜೀವ ಕಾಪಾಡಿರೋ ದೇವತೆ ಆಗಿದ್ಲು. ಆರ್ಯನ ಹೆಸರಲ್ಲಿರೋ ಪಾರ್ಥ ಒಬ್ಬ ತಾಕ್ಷಿಕ ಯೋಧನಾಗಿದ್ದ. ತಾಕ್ಷಿಕ ವಿದ್ಯೆ ಅಂದ್ರೆ ಸಂಮೋಹಿನಿ ವಿದ್ಯೆ, ಮುದ್ರೆ, ಮಾಯಾವಿ ವಿದ್ಯೆ, ದಿವ್ಯದೃಷ್ಟಿ ಇಂತಹ ನೂರಾರು ವಿದ್ಯೆಗಳನ್ನ ಒಳಗೊಂಡಂತಹ ಒಂದು ವಿಶಿಷ್ಟವಾದ ವಿದ್ಯೆ. ತಾಕ್ಷಿಕ ವಿದ್ಯೆನ ಸಾಮಾನ್ಯರು ಕಲಿಯೋಕೆ ಸಾಧ್ಯನೇ ಇರಲಿಲ್ಲ. ತಾಕ್ಷಿಕ ವಿದ್ಯೆ ಕಲಿಯೋಕೆ ವಿಪರೀತ ಶ್ರಮ ಬೇಕಾಗಿತ್ತು. ಹಲವಾರು ವರ್ಷಗಳ ಕಠಿಣ ಶ್ರದ್ಧೆ ಮತ್ತು ಪರಿಶ್ರಮ ಇದ್ರೆ ಮಾತ್ರ ತಾಕ್ಷಿಕ ವಿದ್ಯೆ ಒಲಿತಾ ಇತ್ತು. ತಾಕ್ಷಿಕ ವಿದ್ಯೆ ಕಲ್ತೋರನ್ನ ತಾಕ್ಷಿಕ ಯೋಧ ಅಂತ ಕರಿತಿದ್ರು. ತಾಕ್ಷಿಕ ವಿದ್ಯೆನ ಮೈಗೂಡಿಸ್ಕೊಂಡ್ಮೇಲೆ ಆ ವ್ಯಕ್ತಿ ಯಾರ್ ಮನ್ಸನ್ನ ಬೇಕಾದ್ರೂ ತನ್ನ ಹತೋಟಿಗೆ ತಗೋಬೋದಾಗಿತ್ತು. ಯಾವುದೇ ವ್ಯಕ್ತಿ ಸಂಮೋಹಿನಿಗೆ ಒಳಗಾಗೋ ಹಾಗೆ ಮಾಡ್ಬೋದಾಗಿತ್ತು. ಎದುರುಗಿರೋ ವ್ಯಕ್ತಿ ಮನ್ಸಲ್ಲಿ ಏನ್ ಅನ್ಕೋತಿದ್ದಾನೆ, ಯಾರನ್ನ ದ್ವೇಷಿಸ್ತಾನೆ, ಯಾರನ್ನ ಪ್ರೀತಿಸ್ತಾನೆ, ಆ ವ್ಯಕ್ತಿಯ ಗುಣ ಸ್ವಭಾವ ಹೇಗೆ ಅನ್ನೋದನ್ನ ತಾಕ್ಷಿಕ ವಿದ್ಯೆ ಬಳಸಿ ಆರಾಮಾಗಿ ತಿಳ್ಕೊಬೋದಿತ್ತು. ಹಾಗೆ ಆತ್ಮನ ಜೊತೆ ಮಾತಾಡೋ ಶಕ್ತಿ, ಸಂದರ್ಭಕ್ಕೆ ತಕ್ಕಂತೆ ರೂಪ ಬದಲಾಯಿಸೋ ಶಕ್ತಿ ಜೊತೆ ಇನ್ನೂ ಅನೇಕ ಶಕ್ತಿಗಳು ಕೂಡ ತಾಕ್ಷಿಕ ಯೋಧರಿಗೆ ಇರ್ತಾ ಇತ್ತು. ಆರ್ಯ ಕೂಡ ತಾನ್ ಒಲಿಸ್ಕೊಂಡಿರೋ ತಾಕ್ಷಿಕ ವಿದ್ಯೆನ ಪ್ರಯೋಗ ಮಾಡಿ ಇಡೀ ಗಾಂಧಾರ ಸಾಮ್ರಾಜ್ಯದ ಜನರಿನ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ತಾನೂ ಸೂರ್ಯವಂಶಿ ಕುಲದ ಒಂದು ಭಾಗ ಅಂತ ಎಲ್ರ ಮನ್ಸಲ್ಲೂ ಗಟ್ಟಿಯಾಗಿ ಬೇರೂರೋ ತರ ಮಾಡಿದ್ದ. ಆದ್ರೆ ಆರ್ಯಂಗೆ ಒಂದು ಕ್ಷಣಕ್ಕೂ ಅರುಂಧತಿ ಮೇಲೆ ಈ ವಿದ್ಯೆನ ಪ್ರಯೋಗ ಮಾಡ್ಬೇಕು ಅಂತ ಅನ್ಸೇ ಇರ್ಲಿಲ್ಲ. ಅವಳ ಮೇಲೆ ಒಂಥರ ಭಾವನೆಗಳು ಶುರುವಾಗಿತ್ತು. ಅರುಂಧತಿ ಕಂಡ್ರೆ ಸಾಕು ಆರ್ಯನ್ ಮನ್ಸು ಹೂವಿನ ತರ ಅರಳ್ತಿತ್ತು.
ಅರುಂಧತಿಗೂ ತನಗೂ ಏನೋ ಸಂಬಂಧ ಖಂಡಿತ ಇದೆ ಅಂತ ಆರ್ಯಂಗೆ ಅನ್ಸ್ತಿತ್ತು. ಅರುಂಧತಿಗೆ 2 ದಿನ ಆದ್ರೂ ಅವಳ ಗಾಯಗಳು ವಾಸಿಯಾಗೋ ಯಾವುದೋ ಲಕ್ಷಣನೇ ಕಾಣಿಸ್ಲಿಲ್ಲ. ಆದ್ರಿಂದ ಗಾಂಧಾರ ರಾಜ್ಯದಲ್ಲಿರೋ ವೈದ್ಯರೆಲ್ರೂ ಬಂದು ಅರುಂಧತಿಗೆ ಚಿಕಿತ್ಸೆ ಕೊಡೋಕೆ ಶುರು ಮಾಡಿದ್ರು. ಬಗೆ ಬಗೆಯ ಸೊಪ್ಪು ಬೇರ್ಗಳಿಂದ ಔಷಧಿ ತಯಾರಿಸಿ ಅರುಂಧತಿಗೆ ಕೊಡ್ತಿದ್ರು. ಅವಳ ಕಾಲ್ಗೆ ಹಚ್ತಾ ಇದ್ರು. ಆದ್ರೆ ಅರುಂಧತಿಗೆ ಇದೆಲ್ಲ ಮೂರ್ಖತನ ಅನ್ಸ್ತಿತ್ತು. ಅವಳು ತಪಸ್ಯ ದೇಹದಲ್ಲಿದ್ದಾಗ ಸ್ವತಃ ಡಾಕ್ಟರ್ ಆಗಿದ್ದೋಳು. ಆದ್ರೆ ಸ್ವತಃ ಡಾಕ್ಟರ್ ಆಗಿದ್ರೂ ಕೂಡ ತನ್ನಂತಾನು ಚಿಕಿತ್ಸೆ ಮಾಡ್ಕೊಳಕ್ ಆಗ್ತಿಲ್ಲ ಅನ್ನೋದು ಅವಳಿಗೆ ಬೇಜಾರಾಗ್ತಾ ಇತ್ತು. ರಾಜ್ಯದ ವೈದ್ಯರೆಲ್ರೂ ತನ್ನನ್ನ ಗುಣಪಡಿಸೋಕೆ ಒದ್ದಾಡ್ತಿರೋದ್ ನೋಡಿ ಅರುಂಧತಿಗೆ ತುಂಬಾನೇ ಕೋಪ ಬರ್ತಿತ್ತು. ಆಗಿರೋದಿಷ್ಟು ಸಣ್ಣ ಪುಟ್ಟ ಗಾಯ ಮತ್ 1-2 ಕಡೆ ಮೂಳೆ ಮುರಿತ ಅಷ್ಟೆ. ಆದ್ರೂ ಇವ್ರ ಕೈನಲ್ಲಿ ಇದನ್ನ ವಾಸಿ ಮಾಡಕ್ ಆಗ್ತಿಲ್ವಲ್ಲ ಅಂತ ಅಸಹಾಯಕವಾಗಿ ಅರುಂಧತಿ ಯೋಚನೆ ಮಾಡ್ತಿದ್ಲು. ಆದ್ರೆ ಅವಳ ಹತ್ರ ಬೇರೆ ದಾರಿ ಇರ್ಲಿಲ್ಲ. ಅದ್ನೆಲ್ಲ ಸಹಿಸ್ಕೊಂಡು ಮಲ್ಗಿರ್ಬೇಕಾದ ಅನಿವಾರ್ಯತೆ ಅವಳಿಗಿತ್ತು. ಅವಳು ಭೂಮಿ ಮೇಲೆ ತನ್ನ ಬೆಂಗಳೂರು ಆಸ್ಪತ್ರೆಯಲ್ಲಿದ್ರೆ ತನ್ನ ಗಾಯನೆಲ್ಲ ತಾನೇ ವಾಸಿ ಮಾಡ್ಕೋತಿದ್ಲು. ಈ ಮೈಕೈ ನೋಗೆಲ್ಲ 1-2 ಮಾತ್ರೆ ತಗೊಂಡ್ರೆ ಬೇಗ ವಾಸಿ ಆಗ್ತಿತ್ತು. ಆದ್ರೆ ಈ ಗಂಧರ್ವ ಲೋಕದಲ್ಲಿ ಚಿಕಿತ್ಸೆ ಬೇರೆ ತರಾನೇ ಇತ್ತು. ಅವಳಿಗೆ ಬೇಕಾಗಿರೋ ಇಂಜೆಕ್ಷನ್ ಮಾತ್ರೆ ಯಾವುದೂ ಈ ಲೋಕದಲ್ಲಿ ಸಿಗ್ತಿರ್ಲಿಲ್ಲ. ಸುಧಾಂಶು ಆಗಾಗ ಅರುಂಧತಿ ಆರೋಗ್ಯ ವಿಚಾರಿಸಕ್ಕೆ ಬರ್ತಿದ್ದ. ತನ್ನ ಮೊಮ್ಮಗಳು ಇನ್ನೂ ಗುಣ ಆಗ್ತಿಲ್ವಲ್ಲ ಅಂತ ಅವನಿಗೆ ತುಂಬಾ ದುಃಖ ಆಗ್ತಿತ್ತು. ಅಂತೂ 1 ತಿಂಗಳ ನಂತರ ಅರುಂಧತಿ ಸ್ವಲ್ಪ ಚೇತರಿಸ್ಕೊಂಡ್ಲು. ಆ ದಿನ ಆರ್ಯ ಅರುಂಧತಿ ಕೋಣೆಲಿದ್ದ. ಅರುಂಧತಿ ಆರ್ಯನ ಎಷ್ಟೇ ದ್ವೇಷ ಮಾಡಿದ್ರೂ ಕೂಡ ಆರ್ಯ ಅವಳ ಹತ್ರ ತುಂಬಾ ಪ್ರೀತಿಯಿಂದ ಮಾತಾಡ್ತಿದ್ದ. ಅವಳ ಮನ್ಸು ಕೂಡ ಕೆಲವೊಮ್ಮೆ ಆರ್ಯ ನೀನ್ ಅನ್ಕೊಂಡಷ್ಟು ಕೆಟ್ಟೋನೇನಲ್ಲ ಅಂತಿತ್ತು. ಆದ್ರೆ ಮಿಂಚು ಮಾತ್ರ ಆರ್ಯನ ಕಂಡಾಗೆಲ್ಲ ಸಿಟ್ನಿಂದ ಮ್ಯಾವ್ ಅಂತ ಅರುಂಧತಿನ ಎಚ್ಚರಿಸ್ತಿತ್ತು. ಒಂದ್ಸತಿ ನಂಗ್ ಬಟ್ಟೆ ಬದಲಾಯಿಸ್ಬೇಕು ಅಂತ ಅರುಂಧತಿ ಆರ್ಯನ ಹತ್ರ ಹೇಳಿದ್ಲು. ಆಗ ಆರ್ಯ ಕಪಾಟಿಂದ ಅವಳ ಬಟ್ಟೆನ ತಗೊಂಡು ಅವಳಿಗೆ ಬಟ್ಟೆ ಬದಲಾಯಿಸೋಕೆ ಸಹಾಯ ಮಾಡೋದಿಕ್ಕೆ ಅಂತ ಅರುಂಧತಿ ಹತ್ರ ಬರೋಕೆ ಶುರು ಮಾಡ್ದ. ಅರುಂಧತಿ ಚಿಕಿತ್ಸೆ ಕಾರಣಕ್ಕಲ್ದೇನೆ ಬೇರೆ ಯಾವ ಕಾರಣಕ್ಕೂ ಯಾವ್ದೇ ಹುಡುಗನ್ ಜೊತೆ ಇಷ್ಟ ಹತ್ರ ಕೂತಿರ್ಲಿಲ್ಲ. ಅರುಂಧತಿ ನಡ್ಗೋ ತುಟಿ ನೋಡಿ ಆರ್ಯನ್ ಮನ್ಸು ಹತೋಟಿ ಕಳ್ಕೊತಿತ್ತು. ಅವನು ಅವಳ ತುಟಿ ಹತ್ರ ಇನ್ನೇನ್ ಬರ್ತಾ ಇದ್ದ ಅನ್ನೋವಾಗ ಮಿಂಚು ಮ್ಯಾವ್ ಅಂತ ಕೂಗ್ತು. ಮಿಂಚು ಕೂಗು ಆರ್ಯನ್ನ ಎಚ್ಚರಿಸ್ತು. ಆಗ ಅರುಂಧತಿ ಕೋಪದಲ್ಲಿ ಎಷ್ಟ್ ಧೈರ್ಯ ನಿನ್ಗೆ? ನನ್ ಹತ್ರ ಬರೋದಕ್ ಯಾರ್ ಹೇಳಿದ್ದು? ನಾನ್ ಅಪ್ನೆ ಕೊಟ್ನಾ ನಿಂಗೆ ನನ್ ಹತ್ರ ಬರೋದಕ್ಕೆ ಅಂತ ಕೋಪದಲ್ಲಿ ಕೇಳಿದ್ಲು. ಅರುಂಧತಿ ಮಾತಿಗೆ ಆರ್ಯ ಏನೂ ಉತ್ತರ ಕೊಡದೆ ತಲೆ ಕೆಳಗ್ ಮಾಡ್ಕೊಂಡು ಅಲ್ಲಿಂದ ಹೊರಟೋದ. ಮಿಂಚು ಕೋಪದಲ್ಲಿ ಕುದೀತಾ ಇತ್ತು. ಮಿಂಚುಗೆ ಆರ್ಯ ಅರುಂಧತಿಗೆ ಬಟ್ಟೆ ಬದಲಾಯಿಸೋಕೆ ಹೆಲ್ಪ್ ಮಾಡೋದು ಇಷ್ಟ ಇರ್ಲಿಲ್ಲ. ಅಂಥದ್ರಲ್ಲಿ ಅವನು ಅವಳ ತುಟಿ ಹತ್ರ ಬಂದಿದ್ ನೋಡಿ ತುಂಬಾನೇ ಸಿಟ್ಟು ಬಂತು. ನೀನ್ ಸುಮ್ನೆ ಇರ್ಬಾರ್ದಿತ್ತು ಅರುಂಧತಿ, ಕಪಾಳಕ್ಕೆ ಒಂದ್ ಎತ್ತಿ ಕೊಡ್ಬೇಕಿತ್ತು ಅಂತ ಮಿಂಚು ಹೇಳ್ತು. ಆದ್ರೆ ಅರುಂಧತಿಗೆ ಎತ್ ಹೊಡೆಯೋಷ್ಟು ಶಕ್ತಿ ಇನ್ನೂ ಬಂದಿರ್ಲಿಲ್ಲ. ಆರ್ಯ ಆ ದಿನ ಪೂರ್ತಿ ಅರುಂಧತಿ ಕೋಣೆಗೆ ಬರ್ಲೇ ಇಲ್ಲ. ಮಾರನೇ ದಿನ ಬೆಳಗ್ಗೆ ತಿಂಡಿ ಹಿಡ್ಕೊಂಡು ಬಂದ. ಬೇಗ ತಿಂಡಿ ತಿಂದು ಬಟ್ಟೆ ಬದಲಾಯಿಸು, ಇವತ್ತು ಸ್ವಲ್ಪ ಕೆಲ್ಸ ಇದೆ ನಿಂಗೆ ಅಂತ ಕಪಾಟಿಂದ ಬಟ್ಟೆ ತಗೊಂಡು ತಾನ್ ಇನ್ನೊಂದ್ ಕಡೆ ಮುಖ ಮಾಡಿ ನಿಂತ್ಕೊಂಡ. ನನ್ ಕೈಲಿ ಎದ್ದೇಳಕ್ಕೆ ಆಗ್ತಾ ಇಲ್ಲ, ನನ್ನಿಂದೇನ್ ಕೆಲ್ಸ ಮಾಡಕ್ಕಾಗತ್ತೆ? ಅದು ಅಲ್ದೆ ಈಗ ಬಟ್ಟೆ ಬದಲಾಯಿಸಕ್ಕೆ ನೀನೇ ಸಹಾಯ ಮಾಡು ಅಂದ್ಲು. ಆರ್ಯಂಗೆ ಅರುಂಧತಿ ಮಾತ್ ಕೇಳಿ ಆಶ್ಚರ್ಯ ಆಯ್ತು. ಇಷ್ಟು ದಿನ ಯಾರಾದ್ರೂ ಹೆಂಗ್ಸ್ರನ್ನ ಕರಿ ಅಂತಿದ್ದೋಳು ಇವತ್ತು ನನ್ ಹತ್ರ ಯಾಕೆ ಬಟ್ಟೆ ಹಾಕೋಕೆ ಹೆಲ್ಪ್ ಮಾಡು ಅಂತಿದ್ದಾಳೆ ಅನ್ಸ್ತು ಅವನ್ಗೆ. ಅಯ್ಯೋ ಬೇಡ್ವೇ ಬೇಡ, ನಾನ್ ನಿನ್ ಸಹಾಯ ಮಾಡೋಕೆ ಅಂತ ನಿನ್ ಹತ್ರ ಬರೋದು, ನಾನ್ ನಿಂಗ್ ಮುತ್ ಕೊಡೋಕ್ ಬಂದೆ ಅಂತ ನೀನ್ ಅನ್ಕೊಳ್ಳೋದು, ನೀನ್ ನನ್ ಕೆನ್ನೆಗ್ ಬಾರ್ಸೋದು, ಇವೆಲ್ಲ ಬೇಡ್ವೇ ಬೇಡ ಅಂತ ನಗ್ತಾ ಹೇಳ್ದ. ಅರುಂಧತಿ ಆರ್ಯನ ಜೊತೆಗೆ ಸಾಫ್ಟ್ ಆಗಿ ಮಾತಾಡೋಕೆ ಶುರು ಮಾಡಿದ್ಲು. ಇಲ್ಲ, ನಾನೇನು ನಿನ್ನ ಹೊಡಿಯಲ್ಲ, ಬಂದ್ ನಂಗ್ ಸಹಾಯ ಮಾಡು ಅಂತ ಮೆದು ಧ್ವನಿಯಲ್ಲಿ ಮಾತಾಡಿದ್ಲು. ಹೇಗಾದ್ರೂ ಮಾಡಿ ಇವನು ಗಾಂಧಾರ ರಾಜ್ಯಕ್ಕೆ ಬಂದಿರೋ ಉದ್ದೇಶನ ತಿಳ್ಕೋಬೇಕು ಅನ್ನೋದು ಅವಳ ಯೋಚನೆ ಆಗಿತ್ತು. ನೀನೇನ್ ಮಾಡ್ತಾ ಇದೀಯಾ ಅಂತ ಮಿಂಚು ಗಾಬರಿಯಿಂದ ಕೇಳ್ತು. ಅರುಂಧತಿ ಶ್ ಅಂತ ಮಿಂಚು ಕಡೆ ತಿರುಗಿ ಹೇಳಿದ್ಲು. ಆರ್ಯಂಗೆ ಅವಳು ಹೇಳಿದ ಮಾತಿಗೆ ಇಲ್ಲ ಅನ್ನೋಕಾಗ್ಲಿಲ್ಲ. ಅವನು ಅರುಂಧತಿ ಕಡೆ ಮುಖ ಮಾಡಿದ್ದವನು ಒಂದ್ಸತಿ ಹಿಂದೆ ತಿರುಗಿ ಏನೋ ಮಾಡ್ದ. ಮತ್ತೆ ಅವಳು ಅವನಿಗೆ ಸಹಾಯ ಮಾಡೋಕ್ ಬಂದ. ಆರ್ಯ ಹಾಗೆ ಹಿಂದ್ಗಡೆ ತಿರುಗ್ದಾಗ ಕಣ್ಣಿಗೆ ಒಂದ್ ಬಟ್ಟೆ ಕಟ್ಕೊಂಡಿದ್ದ. ಅವನ್ ವೇಷ ನೋಡಿ ಅರುಂಧತಿಗೆ ನಗು ಬಂತು. ಕಣ್ ಕಟ್ಕೊಂಡೇ ಅರುಂಧತಿಗೆ ಬಟ್ಟೆ ಬದಲಾಯಿಸೋಕೆ ಸಹಾಯ ಮಾಡ್ದ.
ಅರುಂಧತಿ ಬಟ್ಟೆ ಬದಲಾಯಿಸಿದ ಮೇಲೆ ಆರ್ಯ ಅವಳನ್ನ ಎತ್ಕೊಂಡು ರೂಮ್ ಹೊರಗೆ ಹೊರಟ. ಆಗ ಅರುಂಧತಿ, ನಾವ್ ಎಲ್ಲಿ ಹೋಗ್ತಿದೀವಿ ಅಂತ ಕೇಳಿದ್ಲು. ಸೂರ್ಯವಂಶಿ ಭವನಕ್ಕೆ ಅತಿಥಿಗಳು ಬಂದಿದ್ದಾರೆ, ಅವ್ರನ್ನ ಸ್ವಾಗತಿಸೋಕೆ ನಾವ್ ಹೋಗ್ತಿದೀವಿ ಅಂತ ಹೇಳ್ದ ಆರ್ಯ. ಆಗ ಮಿಂಚು ತಕ್ಷಣ ಕಪ್ಪು ಹೊಗೆಯಾಗಿ ಅರುಂಧತಿ ಬೆನ್ ಹಿಂದೆ ಬಚ್ಚಿಟ್ಕೊಂತು. ಅವರು ಸೂರ್ಯವಂಶಿ ಭವನದ ವಿಶಾಲವಾದ ಹಾಲ್ಗೆ ತಲುಪಿದ್ರು. ಅಲ್ಲಿ ಆಗ್ಲೇ ಎಲ್ರೂ ಹಾಜರಾಗಿದ್ರು. ಅಲ್ಲೊಬ್ರು ನೀಲಿ ಬಟ್ಟೆ ಧರಿಸಿದ 40 ವರ್ಷದ ಸುಂದರವಾದ ವ್ಯಕ್ತಿ ಇದ್ದ. ಆದ್ರೆ ದುರಂತ ಅಂದ್ರೆ ಅವರು ಮರದಿಂದ ಮಾಡಿರೋ ವೀಲ್ ಚೇರ್ ಮೇಲೆ ಕೂತಿದ್ರು. ಅವರ ಕಾಲ್ಗಳು ಸ್ವಾಧೀನದಲ್ಲಿರ್ಲಿಲ್ಲ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸುಧಾಂಶು ಸೂರ್ಯವಂಶಿ 2ನೇ ಮಗ ಭರತ ಸೂರ್ಯವಂಶಿ. ಭರತನ ಪಕ್ಕದಲ್ಲೇ ಬಂಗಾರ ಬಣ್ಣದ ಬಟ್ಟೆ ಹಾಕೊಂಡು ಒಬ್ಬ ವ್ಯಕ್ತಿ ನಿಂತಿದ್ದ. ಅವನು ನೋಡೋಕ್ ತುಂಬಾ ಚೆನ್ನಾಗಿದ್ದ, ಆದ್ರೆ ತುಂಬಾ ಅಹಂಕಾರಿ ತರ ಕಾಣ್ತಾ ಇದ್ದ. ಅವನ ಹೆಸರು ಅಭಿನವ. ರಾಜ್ಕುಮಾರ ಅಭಿನವ ಗಾಂಧಾರ ಸಾಮ್ರಾಜ್ಯದ ರಾಜ ಅಮಾತ್ಯರ ಚಿಕ್ಕ ಮಗ ಆಗಿದ್ದ. ಅಭಿನವ್ಗೂ ಅರುಂಧತಿಗೂ ತಪಸ್ಯ ಅರುಂಧತಿ ದೇಹದೊಳಗೆ ಬರೋದಕ್ಕೂ ಮುಂಚೆನೇ ನಿಶ್ಚಿತಾರ್ಥ ಆಗಿತ್ತು. ನಿಶ್ಚಿತಾರ್ಥ ಆದ್ಮೇಲೆ ಅಭಿನವ ಮೊದಲ ಬಾರಿ ಅರುಂಧತಿನ ಭೇಟಿ ಮಾಡೋಕೆ ಸೂರ್ಯವಂಶಿ ಭವನಕ್ ಬಂದಿದ್ದ. ಅಭಿನವ ಒಬ್ನೇ ಬರ್ದೆ ಅವನ್ ಜೊತೆ ಇನ್ನೊಂದ್ ಹುಡ್ಗಿನೂ ಕರ್ಕೊಂಬಂದಿದ್ದ. ಇದ್ಯಾಕೋ ಭರತಂಗ್ ಅಷ್ಟೊಂದ್ ಹಿಡಿಸ್ಲಿಲ್ಲ. ಆರ್ಯ ಅರುಂಧತಿನ ಎತ್ಕೊಂಡು ಆ ಕೋಣೆಗ್ ಬಂದಿದ್ ನೋಡಿ ಅಭಿನವನ ಮುಖದಲ್ಲಿ ಭಾವನೆಗಳು ಬದಲಾಯ್ತು. ತನಗೆ ನಿಶ್ಚಿತಾರ್ಥ ಆಗಿರೋ ಹುಡ್ಗಿನ ಮತ್ಯಾರೋ ಹುಡ್ಗ ಎತ್ಕೊಂಡ್ ಬರ್ತಾ ಇರೋದು ಅಭಿನವ್ಗೆ ಕೋಪ ತರಿಸ್ತು. ಕೋಪದಲ್ಲೇ ಆರ್ಯನ್ ಕಡೆ ನೋಡಿ ಇವ್ನ್ಯಾರು ಅಂತ ಕೇಳ್ದ. ಆಗ ಭರತ, ಇವನು ಆರ್ಯ ಸೂರ್ಯವಂಶಿ, ನಮ್ ದೂರದ ಸಂಬಂಧಿ, ಅರುಂಧತಿಗೆ ಅತ್ತೆ ಮಗ ಆಗ್ಬೇಕು. ನನಗೆ ಓಡಾಡಕ್ಕಾಗಲ್ಲ, ಅಪ್ಪ ಸುಧಾಂಶುಗೆ ವಯಸ್ಸಾಯ್ತು, ಅರುಂಧತಿಗೆ ಹುಷಾರಿಲ್ಲ, ಅವಳನ್ನ ನೋಡ್ಕೊಳ್ಳೋದ್ಯಾರು? ಹಾಗಾಗಿ ಆರ್ಯ ಅವಳ ಆರೋಗ್ಯ ನೋಡ್ಕೊಳಕ್ ಬಂದಿದ್ದಾನೆ ಅಂತ ಭರತ ಅಭಿನವಂಗೆ ಹೇಳ್ದ. ಏನು, ಇವನು ಅರುಂಧತಿಗೆ ಅತ್ತೆ ಮಗನ? ನಾನ್ ಯಾವತ್ತೂ ಇವನ್ನ ನೋಡೇ ಇಲ್ವಲ್ಲ ಅಂತ ಅಭಿನವ್ ಅನ್ಕೊಂಡ. ಎಲ್ರೂ ಅರುಂಧತಿ ಕಡೆ ತಿರುಗಿದ್ರು. ಅಲ್ಲಿ ಅಹಂಕಾರಿ ಸೊಕ್ಕಿನ ಅರುಂಧತಿ ಬದಲಿಗೆ ಶಾಂತವಾದ ಕೋಮಲ್ವಾದ ಹುಡ್ಗಿ ಅರುಂಧತಿ ಅಲ್ಲಿದ್ಲು. ಎಲ್ರಿಗೂ ಬಹಳ ಆಶ್ಚರ್ಯ ಆಯ್ತು. ಅಭಿನವ ಕೇವಲ ಸುಧಾಂಶು ಬಯಕಷ್ಟೇ ಅರುಂಧತಿನ ಮದುವೆ ಆಗೋಕೆ ಒಪ್ಕೊಂಡಿದ್ದ. ಆದ್ರೆ ಈಗ ಸುಧಾಂಶುಗೆ ವಯಸ್ಸಾಗಿದ್ರಿಂದ ಅವ್ರ ವಂಶದಲ್ಲಿ ಸೇನೆನ ಮುಂದುವರ್ಸ್ಕೊಂಡ್ ಹೋಗೋಕೆ ಯಾರೂ ಇಲ್ದೇ ಇದ್ದಿದ್ರಿಂದ ಅಭಿನವಂಗೆ ಸುಧಾಂಶು ಮೇಲಿನ ಭಯ ಕಡಿಮೆ ಆಗಿತ್ತು. ಸುಧಾಂಶು ಬೆಂಬಲ ಇಲ್ದಿದ್ರೂ ಅಭಿನವನ ಸೇನೆ ಬಲಿಷ್ಠವಾಗಿತ್ತು. ಹಾಗಾಗಿ ಅಭಿನವ ಅರುಂಧತಿ ಜೊತೆ ಆಗಿರೋ ನಿಶ್ಚಿತಾರ್ಥನ ಮುರ್ಕೊಳ್ಳೋಕೆ ಅಲ್ಲಿಗ್ ಬಂದಿದ್ದ. ಆರ್ಯ ಅರುಂಧತಿನ ಅಲ್ಲಿರೋ ಆಸನದಲ್ಲಿ ಕೂರ್ಸಿ ಅವನು ಅವಳ ಪಕ್ಕದಲ್ಲೇ ಕೂತ್ಕೊಂಡ. ಅಭಿನವ್ನೇ ನೋಡ್ತಾ ಅರುಂಧತಿ, ಓ ಇವ್ನೇನಾ ನನ್ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡ್ ಹುಡ್ಗ, ಅವನ್ ಪಕ್ಕದಲ್ಲಿ ಕೂತಿರೋದ್ಯಾರು ಅಂತ ಯೋಚನೆ ಮಾಡೋಕೆ ಶುರು ಮಾಡಿದ್ಲು. ಅಷ್ಟ್ರಲ್ಲಿ ಅಭಿನವ್ನೇ ಮಾತಾಡಿ, ಅರುಂಧತಿ, ಇವಳು ಆರೋಹಿ, ನೀನು ಎಚ್ಚರ ಇಲ್ದೆ ಮಲಗಿದ್ದಾಗ ನಿಂಗೆ ಸಾಕಷ್ಟು ಔಷಧಿಗಳನ್ನ ಕಳಿಸಿದಾಳೆ. ಆರೋಹಿ ತುಂಬಾ ಒಳ್ಳೆ ವೈದ್ಯೆ, ಅವಳು ನಿಂಗೆ ಬೇಕಾಗಿರೋ ಎಲ್ಲಾ ಚಿಕಿತ್ಸೆ ಕೊಡ್ತಾಳೆ ಅಂತ ಹೇಳ್ದ. ಅಭಿನವ ಆರೋಹಿ ಬಗ್ಗೆ ಮಾತಾಡುವಾಗೆಲ್ಲ ತುಂಬಾ ಪ್ರೀತಿಯಿಂದ ಆರೋಹಿನ ನೋಡ್ತಿದ್ದ. ಅವನ ನೋಟದಲ್ಲೇ ಹೇಳ್ಬೋದಿತ್ತು ಅಭಿನವ್ ಆರೋಹಿನ ಪ್ರೀತಿಸ್ತಾ ಇದ್ದಾನೆ ಅಂತ. ಇದ್ನೆಲ್ಲ ಅರುಂಧತಿ ಸರಿಯಾಗಿ ಗಮನಿಸ್ತಾ ಇದ್ಲು. ಮಿಂಚು ಅರುಂಧತಿ ಬೆನ್ ಹಿಂದೆ ನಿಧಾನಕ್ಕೆ, ನಂಗ್ಯಾಕೋ ಈ ಹುಡ್ಗ ಸರಿಯಿಲ್ಲ ಅನ್ಸ್ತಿದೆ ಅಂತು. ಆರ್ಯ ಮಿಂಚು ಮಾತ್ ಕೇಳಿಸ್ಕೊಂಡು ಅರುಂಧತಿ ಮುಖಾನ ನೋಡ್ದ.